ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಜೊತೆಗೆ ಇವತ್ತು ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇದೆ. ಇವತ್ತು ಆಫೀಸ್ ಕೆಲಸ ಏನೂ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಬನ್ನಿ ಇವತ್ತು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಿದೆ. ಅದಕ್ಕೂ ಮುಂಚೆ ಸ್ವಲ್ಪ ಯೋಗ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಡೇನ. ಪೌಡ್ರಾ? ಯಾಕೆ? ಸ್ನಾನ ಆಯ್ತಾ ಆನೆದು? ಸ್ನಾನ ಆಯ್ತಾ ಆನೆದು? ಏನು ಹೇಳ್ತು ಆನೆ? ಓಕೆ ಅಂತ ಅಳ್ತಾ ಇತ್ತಾ? ಸ್ನಾನ ಬಿಡ ಅಂತ ಹೇಳ್ತಾ? ಅವಾಗ ನೀನು ಬೇಕು ಅಂತ ಹೇಳ್ದ್ಯಾ? ಬಟ್ಟೆ ಹಾಕಿಲ್ಲ ಆನೆಗೆ? ಬಟ್ಟೆನೇ ಹಾಕಿಲ್ಲ ಆನೆಗೆ? ಏಯ್ ಬೇಗ ಯೋಗ ಮಾಡು, ಬಗ್ಗಿ. ಸೂಪರ್. ನಮಸ್ಕಾರ ಮಾಡು, ನಮಸ್ಕಾರ. ಆ ಥರ ಅಲ್ಲ, ಈ ಥರ ಮೇಲೆ. ಸೂಪರ್. ಎಲ್ಲಿಗೆ ಹೊರಟೆ? ಮುಚ್ಚಿಳು. ಏನ? ಏನೇನು? ಏನದು ಹಂಗಂದ್ರೆ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮಗಳೇ. ಮುಟ್ಟಬೇಡ, ಇಡು ಫೋನಲ್ಲೇ. ಬಾಯ್. ಗೈಸ್ ನೋಡಿದ್ರೆ ಎಲ್ಲ ನಾನು ಯೋಗ ಮಾಡೋಣ ಅಂತ ಹೋದ್ನ. ಅವಳು ನಮ್ಮ ಪಾಪು ಬಿಡಲೇ ಇಲ್ಲ. ಅವಳು ನನ್ನ ಜೊತೆ ಯೋಗ ಮಾಡೋಣ ಅಂತ ಕರ್ಕೊಂಡು ಹೋದರೆ ಅವಳೇ ಕಾಮಿಡಿಯಾಗಿ ಇನ್ನೇನೋ ಮಾಡ್ತಾ ಇದ್ಲು. ಸೊ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಹೋಗೋಣ ಅಂತ ಹೊರಟೆ. ಏನಂದರೆ ನನಗೆ ಇವತ್ತು ಆಫೀಸ್ ಕೆಲಸ ರಜಾ. ಯಾಕೆ ಅಂತಂದರೆ ನಾನು ಸಪೋರ್ಟ್ ಮಾಡೋದು ಆಸ್ಟ್ರೇಲಿಯಾ ಕಂಟ್ರಿಗೆ. ಅವ್ರದ್ದಲ್ಲೇನೋ ಹಬ್ಬ ಅಂತೆ, ಅವ್ರು ಏನಾರ ಮಾಡ್ಕೊಳ್ಳಿ, ನನಗೆ ಒಟ್ನಲ್ಲಿ ರಜಾ ಸಿಕ್ತಲ್ಲ, ನಾನು ಅದೇ ಖುಷಿಯಲ್ಲಿ ರೆಡಿ ಆಗೋಣ ಅಂತ ಹೊರಟು ರೆಡಿಯಾಗಿ ಹೋದೆ ಗೈಸ್. ಬಿಕಾಸ್ ಇವತ್ತು ಫ್ರೆಂಡ್ಸ್ ಎಲ್ಲ ಸಿಗ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲ ಕ್ರೀಮ್ ಹಂಗೆ ಇದೆ. ಕ್ರೀಮ್ ಹಚ್ಕೊಂಡ್ಬಿಟ್ಟು ಬೆಳ್ಳಗಾಗಿ ಆಚೆ ಬಂದ್ರೆ ಅಲ್ಲೊಂದು ಆರ್ಮಿ ಪರ್ಸನ್ ಯಾರು ಮಶ್ರೂಮ್. ಇದು ಮಶ್ರೂಮಾ? ಫ್ರೆಂಡ್ಸ್, ಬಿಕಾಸ್ ಆಫ್ ಮಂಡೇ ನಾನು ವೆಜ್ಜು, ಇವರೆಲ್ಲ ನಾನ್ ವೆಜ್. ನೋಡಿ ಫ್ರೆಂಡ್ಸ್, ನಾನು ಮಾತ್ರ ವೆಜ್ಜು. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಮಂಡೇ ನಾನ್ ವೆಜ್ ತಿನ್ನಲ್ಲ. ಸೊ ಅದು ನಂಗೆ ತುಂಬ, ಎಷ್ಟೇ ಮುಂದೆ ನಾನ್ ವೆಜ್ ಇದ್ರೂ ನಂಗೆ ಆಸೆನೇ ಆಗಲ್ಲ. ಮಿಕ್ಕಿದ ದಿನ ನಾನು ಎಷ್ಟು ಆಸೆ ಪಡ್ತೀನಿ ನಾನ್ ವೆಜ್ಗೆ ಅಂದರೆ, ಪ್ರತಿದಿನ ಇದ್ರೂ ಖುಷಿಯಾಗಿ ತಿಂತೀನಿ. ಬಟ್ ಅದೇನೋ ಮಂಡೇ ನಾನು ತಿನ್ನೋಕೆ ಇಷ್ಟ ಆಗಲ್ಲ ನನಗೆ. ಸೊ ಹಂಗಾಗಿ ಇವತ್ತು ಮಂಡೇ ಆಗಿತ್ತು. ಮಂಡೇ ನನಗೆ ಆಫೀಸ್ ರಜಾ ಅಂದಲ್ಲ. ಸೊ ಹಂಗಾಗಿ ಅಲ್ಲಿ ಹೋಗಿ ಏನು ತಿಂದಿಲ್ಲ ಗೈಸ್. ನಾನು ಮಶ್ರೂಮ್ ತಿಂದೆ, ಮಶ್ರೂಮ್ ಮತ್ತು ದೋಸೆ ತಿಂದೆ. ಇದೇ ನೋಡಿ ಕೋಸ್ಟಲ್ ವೈಭವ ನಾವು ಹೋಗಿದ್ದು. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ಡು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿನ ಫುಡ್. ಸೊ ಅವರೆಲ್ಲ ನಾನ್ ವೆಜ್ ತಿಂದರು, ನಾನ್ ವೆಜ್ ತಿನ್ಕೊಂಡು ಬಂದೆ. ನಾನೊಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ. ನಂದು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೀಟಾಗಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ನನ್ನ ಫೇವ್ರೆಟ್ ಅಪ್ಸರಾ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತಾಯಿದ್ದೀನಿ. ಜಾಕ್ ಫ್ರೂಟ್, ಕೊಕೊನಟ್, ಗುವಾವಾ ಇದೆ. ಇಲ್ಲೊಬ್ಳು ಹುಚ್ಚಿ ಥರ ತಿಂತಿದ್ದಾಳೆ. ಯಾಕೆ ಹಂಗೆ ನೋಡ್ತಿದ್ಯಾ? ಸರಿ ಹೇಳು, ಯಾವ್ದು ಮಾಡೋಣ ಈಗ? ಅಲ್ಲ, ಅದನ್ನು ಹೇಳಿದ್ರು ಅವರು. ಗೈಸ್, ನಮ್ಮ ಆರ್ಡರ್ ಬಂದಿದೆ. ಇಲ್ಲಿ ನೋಡಿ ಮೀನು. ಹಾಕಿದ್ಯಾ?
ಸೊ ಬಾ, ಇದು ಏನೋ ಹೆಸರು ಬರೆದಿದ್ದಾರೆ, ಕೊಕೊನಟ್. ಇದು ಚಿಕ್ಕು. ಆ್ಯಂಡ್ ಲಾಸ್ಟ್ ಒನ್ ಹಿಕ್ಕೋ, ಒಂದು ನಿಮಿಷ, ಜಾಕ್ ಫ್ರೂಟ್. ಇದು ಕೊಡು, ಕ್ಲಿಪ್ ಅಲ್ಲ. ಓಕೆ, ನಾನು ಐಸ್ ಕ್ರೀಮ್ ತಿನ್ನೋ ಪರ್ಸನ್ ಅಲ್ಲ ಆಯಿತಾ. ಬಟ್ ನೀವು ಯಾವತ್ತಾದರೂ ಬೆಂಗಳೂರು ಬಂದಾಗ ಅಥವಾ ಎಲ್ಲರೂ ಔಟ್ಲೆಟ್ಸ್ ಇದ್ದರೆ, ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತೇಳಿ, ಅಪ್ಸರಾ ಐಸ್ ಕ್ರೀಮ್ನ ಟ್ರೈ ಮಾಡಿ. ಅವರು ಹಣ್ಣು ಹೆಂಗೆ ತಿಂತೀವೋ ಅದೇ ಥರನೇ ಅನಿಸುತ್ತೆ, ಒಂಚೂರು ಡಿಫ್ರೆನ್ಸ್ ಇರಲ್ಲ ಗೊತ್ತಾ. ಸಕ್ಕತ್ತಾಗಿರುತ್ತೆ, ಐಸ್ ಕ್ರೀಮ್ ಥರ ಫೀಲೇ ಕೊಡಲ್ಲ. ಸೊ ಹಾಗಾಗಿ ನಾನು ಆರ್ಡ್ರ್ ಮಾಡಿದ್ದೆ. ಅಲ್ಲ, ಇವಳ ಹತ್ರ ಆರ್ಡ್ರ್ ಮಾಡಿಸಿದ್ದೆ. ಸೊ ಇವತ್ತು ನಾನು ಫ್ರೀಯಾಗಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಪ್ಸರಾ ಐಸ್ ಕ್ರೀಮ್ನ ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಸೊ ನೀವು ಕೂಡ ಹೇಳ್ತೀರ ನನಗೆ ಎಷ್ಟು ಸಖತ್ತಾಗಿದೆ ಅಂತ. ನಾನು ವಯನಾಡ್ ಹೋಗಿ ಬಂದಾದ್ಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಇವತ್ತು ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರಲ್ವಾ, ತುಂಬ ಪಾಪ ದೂರದಿಂದ ಎಲ್ಲ ಬಂದಿದ್ರು. ಸೊ ಹಂಗಾಗಿ ನೈಟ್ ಎಲ್ಲರೂ ಸ್ಟೇ ಮಾಡಿದ್ವಿ. ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಒಂದು ಶಾಪ್ ಇದೆ. ಅಂದರೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹೋಗೋಣ ಅಂತೇಳಿ ಹೋದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು. ನಾನು ಎಕ್ಸ್ಟ್ರಾ ಬೆಣ್ಣೆ ಕೂಡ ತೊಗೊಂಡೆ, ಅದು ಮಾತ್ರ ಸಖತ್ತಾಗಿತ್ತು ಗೊತ್ತಾ. ಬೆಣ್ಣೆ ದೋಸೆ ನನಗೆ ತುಂಬ ಇಷ್ಟ ಆಗಿತ್ತು. ಗೈಸ್, ತಿಂಡಿಗೆ ದಾವಣಗೆರೆ ಬೆಣ್ಣೆ ದೋಸೆ. ಆ್ಯಕ್ಚುಲಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಬೆಣ್ಣೆ ಓಪನ್ ಅಂತೆ, ಬೆಣ್ಣೆ ಮಸಾಲೆ ಅಂತೆ. ಸೊ ಬನ್ನಿ ಇವಾಗ ನೋಡೋಣ ಯಾವ್ದು ತಗೊಳ್ಳೋದು ಅಂತ. ಅವನು ಹೇಳಿದ್ರೆ ಇಬ್ಬರಿಗೆ ಎರಡು ಹೇಳಿದಾರೆ. ಸೊ ಎಲ್ಲರೂ ಸೇರಿ ಒಂದು ಬೆಣ್ಣೆ ದೋಸೆ, ಒಂದು ಬೆಣ್ಣೆ ಮಸಾಲ, ಮತ್ತೊಂದು ನಾರ್ಮಲ್ ಬೆಣ್ಣೆ ದೋಸೆ ತಿನ್ಕೊಂಡು ಬಂದ್ವಿ. ಅಲ್ಲಿ ನನಗೆ ಜೋಳದ ರೊಟ್ಟಿ ಕಾಣಿಸ್ತು. ನಾನು ಜೋಳದ ರೊಟ್ಟಿ ತಿಂತೀನಿ ನೈಟ್ ಊಟಕ್ಕೆ, ಬಟ್ ಖಾಲಿ ಆಗಿಬಿಟ್ಟಿತ್ತು ನನ್ನ ಹತ್ರ. ಸೊ ಸೂಪರ್ ಅಲ್ಲ ಅಂತ ಹೇಳಿ ಅಲ್ಲಿಂದ ನಾನು ತೊಗೊಂಡು ಬಂದೆ. ಏನಾಗ್ತಿದೆ ಅಂದರೆ, ನಾನು ಬೆಳಗ್ಗೆ ಬೇಗ ಹೇಳೋದ್ರಿಂದ ಮತ್ತೆ ನಿದ್ದೆ ಬಂದಂಗೆ ಅನಿಸುತ್ತೆ. ಸೊ ಸ್ವಲ್ಪ ಮಲ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಒಬ್ಬಳೇ ಇದ್ದೀನಿ. ಇವಾಗ ನಾನೊಂದೇನೋ ಆರ್ಡ್ರ್ ಮಾಡಿದ್ದೆ, ಇವಾಗ ಆರ್ಡ್ರ್ ಬಂದಿದೆ. ಇಲ್ಲಿ ನೋಡಿ, ನಂದು ಜೋಳದ ರೊಟ್ಟಿ. ಸೊ ಆರ್ಡರ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಏನಂದರೆ ನಾನು ಇವಾಗ ಊರಿಗೆ ಹೋಗ್ತಿದ್ದೀನಿ, ಗೊತ್ತಾ ನಿಮಗೆ. ಸೊ ಗೈಸ್, 12 ಗಂಟೆಗೂ ಒಂಥರ ಬಿಸಿಲು ಥರ ಇದೆ ನೋಡಿ. ಅಲ್ಲ ಸಾರಿ, ಮಳೆ ಬರೋ ಥರ ಇದೆ. ಸೊ ಆ್ಯಕ್ಚುಲಿ ಅವ್ರು ಕಾಲ್ ಮಾಡಿದ್ರು, ಬಟ್ ನೋಡಿದ್ರೆ ಬಂದೇ ಇಲ್ಲ ಇನ್ನು. ಸೊ ಗೊತ್ತಿಲ್ಲ, ಮೇ ಬಿ ಬರ್ತಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ಮೀನುಗಳು ಇದೆ. ಸೊ ನಾನೇನು ಹೇಳಕ್ಕೆ ಬಂದೆ ಅಂತಂದರೆ, ಅಲ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಹೆಂಗಿರುತ್ತೆ ಅಂತ. ನನ್ನ ಲ್ಯಾಪ್ಟಾಪ್ ಇಲ್ಲೇ ಬಿದ್ದಿದೆ, ಅದು ಕೆಲಸ ಮಾಡಿ ಸುಸ್ತಾಯಿತು. ಸೊ ಹೋಗಿ ಮಲ್ಕೊಬಿಟ್ಟೆ. ಇವಾಗ ಸ್ವಲ್ಪನಾದರೂ ಕೆಲಸ ಮಾಡೋಣ ಗೈಸ್. ಕೆಲಸ ಮಾಡಿದೆ, ಮುಗೀತು. ಇವಾಗ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ಬಂದೆ. ಇವಾಗ ಮಿಕ್ಕಿದ ಕೆಲಸ ಮಾಡೋಣ. ಆಮೇಲೆ ಸಿಗ್ತೀನಿ ನಿಮಗೆ, ಓಕೆನಾ? ಬಾಯ್. ನಾನು ಯೂಶ್ವಲಿ ಅಮ್ಮ ಮನೆ ಮತ್ತು ನಮ್ಮವ್ವ ಮನೆ ಬಿಟ್ಟರೆ ಎಲ್ಲೂ ಉಳಿಯೋ ಅಷ್ಟು ನನಗೆ ಇಷ್ಟ ಆಗಲ್ಲ. ಬಟ್ ಇವತ್ತು ಪಾಪ ಎಲ್ಲರೂ ಬಂದಿರಂತ ಉಳ್ಕೊಂಡಿದ್ದೆ ಅಷ್ಟೇ. ಸೊ ಇವಾಗ ಹೊರಟೆ. ಕೆಲಸ ಇವತ್ತಿತ್ತು, ನಿನ್ನೆ ಮಾತ್ರ ರಜಾ ಹಾಕಿದ್ನಲ್ವಾ. ಸೊ ಇವತ್ತಿತ್ತು. ಹೋಗಾದ್ಮೇಲೆ ನಾನು ಸ್ವಲ್ಪ ನನಗೆ ಏನದು ಮೊಸರನ್ನ ತಿನ್ನಬೇಕು ಅಂತ ಅನ್ನಿಸ್ತು. ಮನೇಲಿ ಹಣ್ಣೆಲ್ಲ ಇತ್ತು. ಸೊ ಹಾಗಾಗಿ ಮೊಸರನ್ನಕ್ಕೆ ರೆಡಿ ಮಾಡ್ತಾ ಇದ್ದೆ. ಆ ವಿಡಿಯೋ ಅವಳು ಪಾಪು ಮಾಡಿರೋದು ಎಷ್ಟು ಕ್ಯೂಟಾಗಿ ಇದು ಮಾಡಿದ್ದಾಳಲ್ವ. ನಾನು
ಎಡಿಟ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದು. ಸೊ ಮೊಸರನ್ನ ತುಂಬ ಈಸಿ ಗೈಸ್, ಏನಿಲ್ಲ ಎಲ್ಲನೂ ಹಣ್ಣೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಅನ್ನ ಕಲಿಸ್ಬಿಟ್ಟು ಹಾಕಿದ್ರೆ ಮುಗ್ದೋಯ್ತು, ಮೊಸರನ್ನ ರೆಡಿ. ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ನಿನ್ನೆ ಲೇಟಾಗಿ ಮಲಗಿದ್ದು ಮತ್ತು ಅವ್ರ ಮನೇಲಿ ಇದ್ದಿದ್ದು, ಸೊ ಎಲ್ಲ ಸೇರಿ ಇವಾಗ ಒಳ್ಳೆ ಮೊಸರನ್ನ ತಿಂದಮೇಲೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ನಿದ್ದೆ ಬಂತು, ಮಲ್ಕೊಬಿಟ್ಟೆ. ಅದಾದಮೇಲೆ ನಂದೊಂದು ಅಮೆಝಾನ್ ಆರ್ಡರ್ ಇತ್ತು ಆಯಿತಾ, ಅದನ್ನು ಬಂತು ತೊಗೊಳ್ಳೋಣ ಅಂತ ಹೋದೆ. ಅವ್ರು ಕಾಲ್ ಮಾಡಿದ್ರು ಬಂದಿದ್ದೀವಿ ಅಂತ ಹೇಳಿ ಅಂತ. ನಾನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಇವಾಗಲೇ ನಿಮಗೆ ತೋರಿಸ್ತೇನೆ ಬನ್ನಿ. ಏನಂತ ಅಂದರೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮುಂಚೆ. ತುಂಬ ಎಲ್ಲ ಐಫೋನ್ ಚಾರ್ಜರ್ನ ತೊಗೊಂಡೆ ಆಯಿತಾ. ತೊಗೊಂಡಾದ್ಮೇಲೆ ಒಂದು ಏನಾದರೂ ಈ ಥರದ್ದು ಪ್ರೊಟೆಕ್ಟ್ ಮಾಡೋ ಥರ ಹಾಕ್ಕೋಬೇಕಿತ್ತು, ಬಟ್ ಯಾವುದಕ್ಕೂ ಹಾಕಲೇ ಇಲ್ಲ. ನಂದು 2 ಐಫೋನ್ ಚಾರ್ಜರು 2 ಹೋಗ್ತಾ ಇದೆ, ಆಲ್ಮೋಸ್ಟ್ ಹೋಗ್ತಾ ಇದೆ. ಇವಾಗ ಶಸ್ತ್ರಕಾಲೇಶು ಯುದ್ಧಾಭ್ಯಾಸ ಏನೋ ಅಂತಾರಲ್ಲ, ಆ ಥರ ಲಾಸ್ಟ್ ಮೂಮೆಂಟಲ್ಲಿ ನಾನು ಇದನ್ನು ತರಿಸಿದ್ದೀನಿ. ಮೇ ಬಿ ತರಿಸೋದೇ ವೇಸ್ಟ್ ಅಂತ ಅನಿಸುತ್ತೆ, ಬಿಕಾಸ್ ಇವಾಗ ಚಾರ್ಜರ್ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ನೋಡಿ ನಾನು ಈ ಥರ ಹಾಕಿಟ್ಟಿದ್ದೆ, ಅದು ಹೋಗಾದ್ಮೇಲೆ ನಾನೊಂದು ಅದಕ್ಕೆ ಗಮ್ ಟೇಪ್ ಇತ್ತು, ಅದನ್ನು ಹಾಕಿ ದಾರ ಕಟ್ಟಿ ಇಟ್ಟಿದ್ದೆ. ಸೊ ಅದು ಕೂಡ ಅಂದರೆ ಸೇಫಾಗಿ ಇಲ್ಲ, ಇವಾಗ ಅದು ಹೋಗ್ಬಿಟ್ಟಿದೆ ಒಳಗಡೆ. ಸೊ ಹಂಗಾಗಿ ಇದೇನಂತಂದರೆ ಗೈಸ್, ಐಫೋನ್ ಪ್ರೊಟೆಕ್ಟರ್ ಅಂತ ಹೇಳಿ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಮಿನಿಮಮ್ ಕ್ವಾಂಟಿಟಿ 2 ತೊಗೊಳ್ಳೇಬೇಕಿತ್ತು. 2 ಅಲ್ಲ, ಒಂದರಲ್ಲೇ ಒಂದು 3 ಹಾಕಿದೆ ನಾನು. 2 ಚಾರ್ಜರು, ಒಂದು ಅಡಾಪ್ಟರ್ಗೆ ಹಾಕ್ತಾರಲ್ಲ ಕನೆಕ್ಟರ್, ಅದು ಸೇರಿ 3 ವೈರ್ಗೆ ಹಾಕಿದ್ದೀನಿ. ಇನ್ನೂ ಒಂದು ಇಯರ್ಫೋನ್ಗೂ ಕೂಡ ಹಾಕಿದ್ದೀನಿ. ಇಯರ್ಫೋನ್ ಹೊಸಾದಾಯ್ತಾ, ಸೊ ಅದು ಹಾಳು ಮಾಡಬಾರ್ದು ಹಿಂದಿನ ಥರ ಅಂತ ಹೇಳಿ ಸ್ವಲ್ಪನಾದರೂ ಬುದ್ಧಿ ಬಂದು ಅದಕ್ಕೂ ಕೂಡ ಹಾಕಿದ್ದೀನಿ. ಇದು ನನಗೆ 160 ರುಪೀಸ್ಗೆ 2 ಪೌಚ್ ಬಂದಿದೆ. 2 ಅಂತಂದರೆ ಒಂದರಲ್ಲೇ ನಾನು 3ಕ್ಕೆ ಹಾಕಿದ್ದೀನಿ, 4ಕ್ಕೆ ಹಾಕಿದ್ದೀನಿ, ಇನ್ನೂ ಒಂದು ಹಾಗೆ ಇಟ್ಟಿದ್ದೀನಿ. ಅದು ಯೂಸ್ ಮಾಡೋಕ್ಕೆ ಏನಿಲ್ಲ ನನ್ನ ಹತ್ರ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಂಡಾಗ ಯೂಸ್ ಮಾಡೋಣ ಅಂತ ಹೇಳಿ ಅಂತ. ಸೊ ನೀವು ನನ್ನ ಥರ ತಪ್ಪು ಮಾಡಬೇಡಿ. ಯಾರಾದರೂ ಐಫೋನ್ದು ಯಾವುದೇ ಏನಂತೀರ ಚಾರ್ಜರ್ ಆಗಿರ್ಬೋದು, ಇಯರ್ಫೋನ್ ತುಂಬ ಡೆಲಿಕೇಟ್ ಇದೆ, ಅದು ತುಂಬ ತಿನ್ನಾಗಿದೆ ಲೇಯರ್. ಸೊ ಅದಕ್ಕೆ ಏನಾದರೂ ಒಂದು ಪ್ರೊಟೆಕ್ಟರ್ನ ಹಾಕಿ ನೋಡಿ. ನಾನು ಇಯರ್ಫೋನ್ಗೂ ಹಾಕಿದೆ, ಸೊ ಅದು ಸೇಫಾಗಿದೆ. ಇವಾಗ ಈ ಇಯರ್ಫೋನ್ ಹಾಳಾಗಿಲ್ಲ, ಇದು ಹೊಸದೇ. ಯಾಕೆ ಹೇಳಿ, ಐಫೋನ್ ಚಾರ್ಜರು ನಾರ್ಮಲಾಗಿ ಆ್ಯಂಡ್ರಾಯ್ಡ್ ಮೊಬೈಲ್ಗಳ ಜೊತೆ ಚಾರ್ಜರ್ ಬರುತ್ತೆ, ಬಟ್ ಐಫೋನ್ಗೆ ನಾವೇ ಚಾರ್ಜರ್ನ ತೊಗೋಬೇಕು. 2,000 ರೂಪಾಯಿ ಒಂದು ಚಾರ್ಜರ್ ಇರುತ್ತೆ, 2,500 ರೂಪಾಯಿ. ಈ ಇಯರ್ಫೋನ್ಗೆ ಎಷ್ಟಿದೆ ಗೊತ್ತಾ, 2,000 ಸಮಥಿಂಗ್ ಇದೆ. ಸೊ ಅಷ್ಟು ಕೊಟ್ಟಿರ್ತೀವಲ್ವ, ಮತ್ತೆ ನಾವು ಹಾಳು ಮಾಡ್ಕೊಬರೋದು ಅಂದರೆ ಈ ಥರ ಪ್ರೊಟೆಕ್ಟರ್ನ ಹಾಕಬೇಕು. ಸೊ ನೀವು ಹಾಕಿ ಗೈಸ್. ನಾನು ತುಂಬ ಪೇಷನ್ಸಿಂದ ಹಾಕಲಿಲ್ಲ, ಬಟ್ ನೀಟಾಗಿ ಹಾಕಬೇಕಿತ್ತು. ನನ್ನ ತಮ್ಮ ಇದೆಲ್ಲ ತುಂಬ ಸೂಪರಾಗಿ ಮಾಡಿಕೊಡ್ತಾನೆ, ಬಟ್ ಅವನದೆಲ್ಲ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ಗೊತ್ತಾ, ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೇ. ಸೊ ನೋಡಿ, ನಾನು ಏನಂತೀರ ಪವರ್ ಬ್ಯಾಂಕ್ ಕನೆಕ್ಟರ್ಗೂ ಹಾಕಿದ್ದೀನಿ, ಆಮೇಲೆ ಚಾರ್ಜರ್ಗೂ ಹಾಕಿದೆ, ಅದಾದಮೇಲೆ ಇಯರ್ಫೋನ್ಸ್ಗೂ ಹಾಕಿದೆ, ಆಮೇಲೆ ಇನ್ನೊಂದು ಪೌಚ್ ಉಳಿದಿದೆ. ಸೊ ಅದಾದಮೇಲೆ ಬಟ್ಟೆ ಮಡ್ಸೋಕ್ಕಿತ್ತು ಗೈಸ್, ತುಂಬ ಬಟ್ಟೆ ತೊಳೆದಿದೆ, ಸಿಕ್ಕಾಬಟ್ಟೆ ಬಟ್ಟೆ ಮಡ್ಸೋದಿತ್ತು, ಅದನ್ನು ಮಾಡಿದೆ. ಅದಾದಮೇಲೆ ನಾನು ಏನಪ್ಪ ಅದು ಒಂದು ಸ್ವಲ್ಪ ಶಾಪಿಂಗಿಗೆ ಹೋದೆ. ಶಾಪಿಂಗ್ ಅಂತಂದರೆ ಅದು ಪರ್ಪಸ್ಫುಲಿ ಶಾಪಿಂಗ್ ಇರಲಿಲ್ಲ, ನಂದು ಬ್ಯಾಗ್ ಹರಿದೋಗಿತ್ತು ಆಯಿತಾ, ಅದನ್ನು ಹೊಲಿಸೋಣ ಅಂತ ಹೋಗಿದ್ದೆ. ಅವರು 1/2 ಅವರ್ ಆಗುತ್ತೆ ಅಂತ ಹೇಳಿದ್ರು ಬ್ಯಾಗ್ ಹೊಲಿಯೋಕ್ಕೆ. ನಾನು ಕೊಟ್ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ, ತುಂಬ ದೂರ ಹೋಗಿದ್ದೆ, ಸೊ ಗಾಡಿ ತೊಗೊಂಡು ಹೋಗಿದ್ದೆ. ಸೊ ಹಾಗಾಗಿ ಹೊಲಿಸೋ ತನಕ ಏನು ಮಾಡೋದು, ಒಂದು ಶಾಪ್ಗೆ ಹೋಗಿ ಬಟ್ಟೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ನನ್ನ ಹತ್ರ ಚಿಕ್ಕ ಚಿಕ್ಕ ದುಪ್ಪಟ್ಟ ಬರುತ್ತಲ್ಲ, ಅದು 2 ಇತ್ತು, ಒಂದು ಕಳೆದೋಗ್ಬಿಟ್ಟಿದೆ, ಒಂದು ಮಾತ್ರ ಇದೆ. ಸೊ ಹಾಗಾಗಿ 2 ತೊಗೊಂಡೆ. ಅದಾದಮೇಲೆ ಬ್ಯಾಗ್ನೂ ಕೂಡ ಹೊಲಿಸ್ದೆ, ಅದು ಕೂಡ ಪಟ್ಪಟ ಅಂತ ಹೇಳಿ ಬ್ಯಾಗ್ ಹೊಲ್ಕೊಟ್ರು ಪಾಪ ಒಬ್ಬರು. ಒಬ್ಬರ ಹತ್ರ ಕೊಟ್ಟೆ, ಅದು ನೆಟ್ಟಗಾಗಲಿಲ್ಲ, ಇನ್ನೊಬ್ಬರ ಹತ್ರ ಕೊಟ್ಟೆ, ಸೊ ಅವರು ನೀಟಾಗಿ ಹೊಲ್ಕೊಟ್ರು. ಸೊ ಇಷ್ಟೇ ಗೈಸ್, ಇನ್ನೇನು ಮಾಡಲಿಲ್ಲ ಇವತ್ತು ನಾನು. ಪೌಡ್ರಾ? ಯಾಕೆ? ಸ್ನಾನ ಆಯ್ತಾ ಆನೆದು? ಸ್ನಾನ ಆಯ್ತಾ ಆನೆದು? ಏನು ಹೇಳ್ತು ಆನೆ? ಓಕೆ ಅಂತ ಅಳ್ತಾ ಇತ್ತಾ? ಸ್ನಾನ ಬಿಡೋ ಅಂತ ಹೇಳ್ತಾ? ಅವಾಗ ನೀನು ಬೇಕು ಅಂತ ಹೇಳ್ದ್ಯಾ? ಬಟ್ಟೆ ಹಾಕಿಲ್ಲ ಆನೆಗೆ? ಬಟ್ಟೆನೇ ಹಾಕಿಲ್ಲ ಆನೆಗೆ? ಗೈಸ್ ವಾಕಿಂಗ್ ಅಂತ ಬಂದ, ಇಲ್ಲಿ ನೋಡಿ ಆಲ್ರೆಡಿ ಮಳೆ ಬಂದು ನಿಂತು ಇವಾಗ ನಾನು ವಾಕಿಂಗ್ ಬರ್ತಾಯಿದ್ದೀನಿ. ಎಷ್ಟು ಸಕ್ಕತ್ತಾಗಿದೆಯಲ್ಲ, ಮಳೆ ಬಂದಿರೋ ಥರ ಅನ್ನಿಸ್ತಾನೆ ಇಲ್ಲ, ಫುಲ್ ಸೂರ್ಯ ಬೆಳಗ್ಗೆ ಬಂದಿದೆ. ಬಟ್ ಈ ಥರ ಬಿಸಿಲು ಬಂದರೆ ಕಳ್ಳು ಬಿಸಿಲು ಅಂತ ಕರಿತೀನಿ ನಾನು, ಯಾಕಂದರೆ ಪಟ್ಟಂತ ಮಳೆ ಬರುತ್ತೆ. ಸೊ ಸುಸ್ತಾಯಿತು, ಇವಾಗ ಯೋಗ ಮಾಡಿ ವಾಕಿಂಗ್ ಬಂದಿದ್ದೀನಿ ಗೊತ್ತಾ. ನಾನು ಇಲ್ಲಿ ಬೆನ್ನು ಸಿಕ್ಕಾಪಟ್ಟೆ ನೋತಾಯಿತ್ತು, ಇವಾಗ ಯೋಗ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ. ಇವಾಗ ವಾಕಿಂಗ್ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಇವತ್ತಿನ ಡೇನ ಮುಗಿಸ್ತೀನಿ, ಓಕೆನಾ.
ಗೈಸ್ ನಾಳೆ ಆಫೀಸ್ ಹೋಗ್ತಾ ಇದ್ದೀನಿ, ಸ್ವಲ್ಪ ಇದನ್ನು ಕ್ಲೀನ್ ಮಾಡೋಣ, ಓಕೆನಾ? ನಾಳೆ ನಾನು ಸ್ವಲ್ಪ ಆಫೀಸ್ ಹೋಗೋಣ ಅಂತಿದ್ದೀನಿ. ಅಂದರೆ ಅದು ಸ್ವಲ್ಪ ಬೇರೆ ಈವೆಂಟ್ಸ್ ಇದೆ ನಾಳೆ, ಆಫೀಸ್ ಕೆಲಸ ಇಲ್ಲ, ಈವೆಂಟ್ಸ್ ಇದೆ. ಸೊ ಅದಕ್ಕೆ ನಾಳೆ ಹೋಗೋಣ ಅಂತಿದ್ದೀನಿ. ಇವಾಗ ವಾಕಿಂಗ್ ಮುಗಿಸ್ಕೊಂಡು ತುಂಬ ಹಸಿವಾದಂಗೆ ಅನ್ನಿಸ್ತು. ಸೊ ನನಗೆ ಗೆಣಸು ತಂದಿದ್ದು ನೆನಪಾಯಿತು. ಅದನ್ನು ಬೇಯಿಸೋಕ್ಕಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಅದನ್ನು ಬೇಯಿಸೋಕ್ಕಿಟ್ಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ, ಜೊತೆಗೆ ರಂಗೋಲಿ ಹಾಕೊಳ್ಳೋಣ ಅಂತ ಹೋದೆ. ಸೊ ಇದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಇವಾಗ ರಂಗೋಲಿ ಹಾಕಕ್ಕೆ ಹೋಗೋಣ ಗೈಸ್. ಏನು ಗೊತ್ತಾ, ನಾನು ದಿನ ಹೇಳ್ದಂಗೆ ದಿನ ಒಬ್ಬರು ಅಥವಾ ಇಬ್ಬರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ನಿನ್ನೆ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಯಾರಂತ ನಂಗೆ ಗೊತ್ತಾಗಲ್ಲ ಗೈಸ್, ನೀವು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತೇಳಿ ನಿಮಗೆ ಪರ್ಸ್ನಲಾಗಿ ಥ್ಯಾಂಕ್ ಯು ಹೇಳೋಕ್ಕಾಗಲ್ಲ. ಬಟ್ ಈ ವಿಡಿಯೋ ಮೂಲಕ ನಿಮಗೆ ಥ್ಯಾಂಕ್ಸ್ನ ಹೇಳ್ತೀನಿ. ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ರಂಗೋಲಿ ನಿಮಗೆ ನಾನು ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ಚೆನ್ನಾಗಿ ಬಂದಿತ್ತು ಆಯಿತಾ. ಸೊ ಇವತ್ತಿನ ಡೇನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದು ಬೇಸಕ್ಕೆ ಇಟ್ಟಿದ್ನಲ್ಲ ಗೆಣಸು, ಅದು ಬೇಯಿತು. ಸೊ ಬಾಯ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಲವ್ ಯು ಆಲ್, ಬಾಯ್.